ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಪವರ್ ಆಫ್ ಥಿಂಕಿಂಗ್ ಬಿಗ್ ಈ ವಿಚಾರವನ್ನು ಕುರಿತು ನಾನಿವತ್ತು ಮಾತನಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ದೊಡ್ಡದಾಗಿ ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು ಬರುತ್ತೆ, ಹೌದಲ್ವಾ? ಆದರೆ ಎಷ್ಟು ಜನ ಆ ಒಂದು ದೊಡ್ಡ ವಿಚಾರಗಳನ್ನು ಅಚೀವ್ ಮಾಡ್ತೀವಿ ಹೇಳಿ, ಹೌದಲ್ವಾ? ಸೊ ಹಾಗಾಗಿ ಇವತ್ತು ನಾನು ಒಂದು ಪುಟ್ಟ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿನಯ್ ಎಂಬ ಹೆಸರಿನ ಒಬ್ಬ ಯುವಕ ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸವಾಗಿದ್ದ. ವಿನಯ್ ತುಂಬ ಕಡು ಬಡವ. ಎಷ್ಟು ಬಡವ ಅಂತ ಹೇಳಿದ್ರೆ, ಅವನಿಗೆ ಎಷ್ಟೊಂದು ಸಂದರ್ಭಗಳಲ್ಲಿ ತಿನ್ನಲಿಕ್ಕೆ ಊಟ ಇರ್ತಾ ಇರಲಿಲ್ಲ. ಹಾಗೆ ಅವನು ಶಾಲೆಗೆ ಹೋಗ್ತಾ ಇದ್ದ, ಹರಿದೋಗಿರುವಂಥ ಬ್ಯಾಗು, ಕಿತ್ತೋಗಿರುವಂಥ ಶೂ, ಹೀಗೆ ಅವನ ಕುಟುಂಬದ ಬಡತನ ಎದ್ದು ಕಾಣ್ತಾ ಇತ್ತು. ಆದರೆ ವಿನಯ್ ಅಂತರಾಳದಲ್ಲಿ ಒಂದು ವಿಚಾರ ಅಡಗಿತ್ತು. ಅದು ಅವನ ಕನಸುಗಳು. ಏನು ಆ ಕನಸುಗಳು ಅಂತ ಹೇಳಿದ್ರೆ, ನಾನು ಏನಾದರೂ ದೊಡ್ಡದಾಗಿ ಅಚೀವ್ ಮಾಡಬೇಕು, ನನ್ನ ಕುಟುಂಬದ ಜೀವನ ಶೈಲಿಯನ್ನು, ನನ್ನ ಇಂದಿನ ಜೀವನ ಶೈಲಿಯನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಅಂತರಾಳದ ಕೂಗು ಅವನಿಗೆ ಪದೇ ಪದೇ ಹೇಳ್ತಾ ಇತ್ತು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದ. ಸೊ ಹಾಗೆ ಎಷ್ಟೊಂದು ಸಂದರ್ಭಗಳಲ್ಲಿ ಆ ವಿಚಾರವನ್ನು, ಅಂದರೆ ತಾನು ಕಂಡಂಥ ಕನಸುಗಳನ್ನು ತನ್ನ ಸಹಪಾಠಿಗಳ ಜೊತೆ, ಜನರ ಜೊತೆ ಹಂಚ್ಕೊಳ್ತಾನೆ ವಿನಯ್. ಅದನ್ನು ಕೇಳಿದಂಥವರು ನಗ್ತಾರೆ. ಹಾಗೆ ಅವನು ಹೇಳ್ತಾರೆ, ಒಬ್ಬ ಖಾಲಿ ಜೇಬಿನ ಯುವಕ ಹೇಗೆ ಇಷ್ಟು ದೊಡ್ಡ ಕನಸುಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗತ್ತೆ? ನೀನು ಮಾಡಬೇಕಾಗಿರೋದು ನಿನ್ನ ನಾಳಿನ ಜೀವನ ಏನು, ನಿನ್ನ ಬ್ರೆಡ್ ಆ್ಯಂಡ್ ಬಟರ್ ಏನು, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಕೇ ಹೊರತು ನೀನು ಇಷ್ಟೊಂದು ದೊಡ್ಡ ಕನಸುಗಳನ್ನು ಕಾಣೋದು ಸರಿಯಲ್ಲ ಅಂತ ಅವನಿಗೆ ಹೇಳಿ ಅವನನ್ನು ನೋಡಿ ಮತ್ತೆ ನಗ್ತಾರೆ. ಆ ವಿಚಾರ ವಿನಯ್ಗೆ ತುಂಬ ಆಘಾತವನ್ನು ಉಂಟು ಮಾಡುತ್ತೆ, ಹಾಗೆ ಅವನಿಗೆ ನೋವನ್ನು ತರಿಸುತ್ತೆ. ಆದರೆ ವಿನಯ್ ತನ್ನ ನಂಬಿಕೆಯನ್ನು ಬಿಡಲ್ಲ. ಅವನು ಹೇಳ್ತಾನೆ, ತನಗೆ ತಾನೇ ಹೇಳ್ಕೊತಾನೆ, ಪ್ರಸ್ತುತ ನನ್ನ ಇವತ್ತಿನ ಕಂಡೀಷನ್ನು ನಾಳಿನ ನನ್ನ ಫ್ಯೂಚರ್ನ ಡಿಸೈಡ್ ಮಾಡೋದಿಲ್ಲ. ನೋವಿನಲ್ಲಿ ಇದ್ದಂಥ ವಿನಯ್ ಬಂದು ಒಂದು ನದಿಯ ತಟದಲ್ಲಿ ಕೂತಿರ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನ ಹಳೆಯ ಗುರುಗಳೊಬ್ಬರು ಹಾಗೆ ಪಾಸಾಗ್ತಾ ಇರ್ತಾರೆ. ಸೊ ಅವರು ಹೆಸರು ಗುರುಜಿ. ಅವರು ವಿನಯ್ನ ಕೇಳ್ತಾರೆ, ಏನಾಯಿತು, ಯಾಕೆ ಇಲ್ಲಿ ಕೂತಿದೀಯಾ, ಇಷ್ಟೊಂದು ನಿರಾಶಾದಾಯಕವಾಗಿ ಕೂತಿದೆಯಲ್ಲ ಅಂತ ಗುರುಗಳು ಅವನ್ನ ಕೇಳ್ತಾರೆ. ಆಗ ವಿನಯ್ ರಿಪ್ಲೈ ಮಾಡ್ತಾನೆ, ಗುರುಗಳೇ, ನನ್ನ ಕನಸುಗಳು ತುಂಬ ದೊಡ್ಡದಂತೆ, ಅದನ್ನು ನಾನು ಅಚೀವ್ ಮಾಡೋಕ್ಕಾಗಲ್ವಂತೆ. ಯಾಕೆ ಅಂತ ಹೇಳಿದ್ರೆ, ನಾನು ಕಡು ಬಡವ ಅಂತ ನನ್ನನ್ನೆಲ್ಲ ಹೀಯಾಳಿಸಿದ್ರು, ಅದು ನನಗೆ ತುಂಬ ನೋವಾಯಿತು ಅಂತ ವಿನಯ್ ಗುರುಜಿ ಬಳಿ ಹೇಳ್ಕೊತಾನೆ. ಆಗ ಗುರುಜಿ ಅವನಿಗೆ ಹೇಳ್ತಾರೆ, ನೀನು ನಿನ್ನ ಒಂದು ನಂಬಿಕೆಯನ್ನು ಯಾವತ್ತೂ ಬಿಡಬೇಡ ಅಂತ ಹೇಳ್ತಾರೆ. ಆಗ ಅವನಿಗೆ ಇನ್ನೂ ಮತ್ತೆ ಪ್ರಶ್ನೆ, ಹೇಗೆ ಗುರುಗಳೇ ಅಂತ ಕೇಳ್ತಾನೆ. ಆವಾಗ ಗುರುಗಳು ಅವನ ಕೈನಲ್ಲಿ ಒಂದು ಕನ್ನಡಿಯನ್ನು ಕೊಡ್ತಾರೆ. ಈ ಕನ್ನಡಿಯನ್ನು ನೋಡು ಅಂತ ಹೇಳ್ತಾರೆ. ನೋಡಿದಾಗ ಅದು ಅವನ ಪ್ರತಿಬಿಂಬನೇ ಅದರಲ್ಲಿ ಕಾಣಿಸುತ್ತೆ. ಗುರುಗಳೇ, ಇದರಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಗುರುಗಳು ಹೇಳ್ತಾರೆ, ಅದನ್ನು ದಿಟ್ಟಿಸಿ ನೋಡು ಅಂತ ಹೇಳ್ತಾರೆ. ಆಗ ಮತ್ತೆ ವಿನಯ್ ಆ ಕನ್ನಡಿಯನ್ನು ದಿಟ್ಟಿಸಿ ನೋಡ್ತಾನೆ. ಆಗ ಅವನಿಗೆ ರಿಯಲೈಸ್ ಆಗುತ್ತೆ, ಯಾರೋ ಒಬ್ಬರು ಅವನನ್ನು ದಿಟ್ಟಿಸಿ ನೋಡ್ತಾ ಇದ್ದಾರೆ ಅಂತ. ಆವಾಗ ಮತ್ತೆ ಹೇಳ್ತಾನೆ, ಅವನು ಗುರುಜಿಗೆ ಹೇಳ್ತಾನೆ, ನನ್ನನ್ನೇ ನಾನು ನೋಡ್ತಾ ಇದ್ದೀನಿ, ಆದರೆ ಯಾರೋ ನನ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಗುರುಜಿ ಹೇಳ್ತಾರೆ, ಅಲ್ಲಿ ನಿನ್ನಲ್ಲಿರುವಂಥ ಕಿಚ್ಚು ನಿನ್ನನ್ನು ಹಾಗೆ ನೋಡುವಂತೆ ಮಾಡಿದೆ. ಯಾವತ್ತೂ ಆ ನಿನ್ನಲ್ಲಿರುವಂಥ ಕಿಚ್ಚನ್ನು ನೀನು ಬಿಡಬೇಡ
ಅಂತ ಗುರೂಜಿ ಅವನಿಗೆ ಹೇಳ್ತಾರೆ. ಈ ಕಿಚ್ಚು ನಿನ್ನ ನಂಬಿಕೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಆ ನಂಬಿಕೆನೇ ಕಳ್ಕೊಬಿಡ್ತಾರೆ, ತಮ್ಮ ಕನಸುಗಳನ್ನು ಗಿವ್ ಅಪ್ ಮಾಡಿಬಿಡ್ತಾರೆ. ಆದರೆ ನೀನು ನಿನ್ನ ಜೀವನದಲ್ಲಿ ಯಾವತ್ತೂ ಗಿವ್ ಅಪ್ ಮಾಡಬೇಡ ಅಂತ ಹೇಳ್ತಾರೆ. ನಿನ್ನ ಸುತ್ತಮುತ್ತ ಇರುವಂಥ ಜನರು ಆ ನಿನ್ನ ಕನ್ನಡಿಯ ಮೇಲೆ ಡಸ್ಟನ್ನು ಕೂರಿಸ್ತಾರೆ. ಆವಾಗ ನೀನು ಆ ಡಸ್ಟನ್ನು ಕ್ಲೀನ್ ಮಾಡ್ಕೋತಾ ಇರಬೇಕು ಆವಾಗವಾಗ ಅಂತ ಹೇಳ್ತಾರೆ. ಇದು ಎಲ್ಲದಕ್ಕೂ ನಿನ್ನ ಡ್ರೀಮ್ ಕಡೆಗೆ ನೀನು ನಡಿಬೇಕು ಅಂದರೆ ನೀನು ಡಿಸಿಪ್ಲಿನ್ಡ್ ಆಗಿರಬೇಕು, ಹಾಗೆ ಕರೇಜಸ್ ಆಗಿರಬೇಕು, ನಿನ್ನ ಮೇಲೆ ನೀನು ನಂಬಿಕೆಯನ್ನು ಇಟ್ಟಿರಬೇಕು ಅಂತ ಗುರುಗಳು ಅವನಿಗೆ ಹೇಳ್ತಾರೆ. ನಮ್ಮ ಸುತ್ತಮುತ್ತ ಇರುವಂಥವರು ನಿನ್ನ ಕೈಲಿ ಆಗಲ್ಲ, ಯು ಆರ್ ನಾಟ್ ಎನಫ್, ಈ ರೀತಿ ಎಲ್ಲ ವಿಚಾರಗಳನ್ನು ನಿನಗೆ ಹೇಳ್ತಾ ಹೋಗ್ತಾರೆ. ಆದರೆ ಯಾವತ್ತೂ ನೀನು ನಿನ್ನ ಆತ್ಮವಿಶ್ವಾಸವನ್ನು ನೀನು ಕಳ್ಕೋಬೇಡ. ಅದನ್ನೆಲ್ಲವನ್ನು ನಿನ್ನ ಆ್ಯಕ್ಷನ್ಗಳ ಮೂಲಕ, ನೀನು ಮಾಡುವ ಕೆಲಸಗಳ ಮೂಲಕ ಉತ್ತರವನ್ನು ಕೊಡ್ತಾ ಹೋಗಬೇಕು. ಆ ಕನ್ನಡಿಯ ಮೇಲೆ ಕೂತಂಥ ಧೂಳನ್ನು ನೀನು ಕ್ಲೀನ್ ಮಾಡ್ಕೋತಾ ಹೋಗಬೇಕು. ನಿನ್ನಲ್ಲಿರುವ ಸಾಮರ್ಥ್ಯವನ್ನು ನೀನು ಯಾವತ್ತೂ ನಂಬಬೇಕು ಅಂತ ಗುರುಗಳು ವಿನಯ್ಗೆ ಹೇಳ್ತಾರೆ. ವಿನಯ್ ಗುರುಗಳು ಕೊಟ್ಟಂಥ ಆ ಮಿರರ್ ಹಾಗೂ ಅವರು ಕೊಟ್ಟಂಥ ಮೆಸೇಜ್ ಎರಡನ್ನೂ ತೆಗೆದುಕೊಂಡು ಮನೆಗೆ ಬರ್ತಾನೆ. ಗುರುಗಳು ಹೇಳಿಕೊಟ್ಟಂಥ ಆ ಜೀವನ ಪಾಠವನ್ನು ವಿನಯ್ ಅಳವಡಿಸ್ಕೊಳ್ತಾನೆ. ಅವನಿಗೆ ಸಿಕ್ಕಂಥ ಎಲ್ಲ ಪುಸ್ತಕಗಳನ್ನು ಓದಲಿಕ್ಕೆ ಆರಂಭಿಸ್ತಾನೆ, ಹಾಗೆ ಬರೀಲಿಕ್ಕೂ ಆರಂಭಿಸ್ತಾನೆ. ಅವನು ಮಾಡಿದಂಥ ಪ್ರತಿ ತಪ್ಪಿನಿಂದನೂ ಕಲಿತಾ ಹೋಗ್ತಾನೆ. ಮತ್ತೆ ಕನಸು ಕಾಣ್ತಾನೆ, ನಾನು ಬರೀ ಪಾಸಾಗೋದು ಒಂದೇ ಅಲ್ಲ, ನಾನೇನಾದರೂ ದೊಡ್ಡದಾಗಿ ಮಾಡಬೇಕು, ಅದರಿಂದ ನನ್ನ ಮನೆಯ ಪರಿಸ್ಥಿತಿ, ನನ್ನ ಸ್ಥಿತಿಗತಿಗಳು ಬದಲಾವಣೆ ಆಗಬೇಕು ಅನ್ನೋದು ಅವನ ಮನಸ್ಸಿನಲ್ಲಿ ಗಾಢವಾಗಿ ಬೇರೂರಿರುತ್ತೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ವಿನಯ್ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅವ್ರು ಮೆಡಿಸನ್ ತರಲಿಕ್ಕೂ ಅವ್ರ ಹತ್ರ ಕಷ್ಟ ಆಗ್ತಿರುತ್ತೆ. ತಂದೆ ಒಬ್ಬ ರೈತ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಬರ್ತಾರೆ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ವಿನಯ್ ಇರ್ತಾನೆ. ತನ್ನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ವಿನಯ್ ತಾನು ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಮುಂದೆ ನಡೀತಾ ಇರ್ತಾನೆ. ಬೆಳಗ್ಗೆ ಹೊತ್ತು ಶಾಲೆಗೆ ಹೋಗ್ತಾನೆ, ಸಂಜೆ ಬಂದು ಒಂದು ಟೀ ಶಾಪ್ನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಹಾಗೆ ವೀಕೆಂಡ್ಸ್ ಬಂತು ಅಂತ ಹೇಳಿದ್ರೆ ಅವನು ತನಗೆ ಗೊತ್ತಿದ್ದ ಒಬ್ಬ ಲೋಕೋಮೋಟಿವ್ ಮೆಕ್ಯಾನಿಕ್ ಹತ್ರ ಹೋಗಿ ಆ ಸ್ಕಿಲ್ಗಳನ್ನು ಕಲ್ತ್ಕೊಳ್ತಾ ಹೋಗ್ತಾನೆ. ಹಾಗೆ ಎಲ್ಲರೂ ನಿದ್ರೆ ಹೋದಂಥ ಸಂದರ್ಭದಲ್ಲಿ ಇವನು ಕೂತು ತನಗೆ ಬೇಕಾದಂಥ ವಿಚಾರಗಳನ್ನು ಕಲ್ತ್ಕೊಳ್ತಾ ಹೋಗ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ತನ್ನ ನಿದ್ರೆಯನ್ನು ಕಾಂಪ್ರಮೈಸ್ ಮಾಡ್ತಾನೆ, ತನ್ನ ಕಂಫರ್ಟನ್ನು ಬಿಟ್ಬಿಡ್ತಾನೆ. ಎಲ್ಲ ಅವನ ಒಂದು ಕಲಿಕೆಯಲ್ಲೇ ಅವನನ್ನು ಅವನು ತೊಡಗಿಸ್ಕೊಳ್ತಾನೆ, ಸ್ಕಿಲ್ಗಳನ್ನ ಕಲಿತಾ ಹೋಗ್ತಾನೆ. ತನ್ನ ಪ್ರಸ್ತುತ ಪರಿಸ್ಥಿತಿಯನ್ನು ಸದಾ ನೆನೆಸ್ಕೊಳ್ತಾನೆ, ಹಾಗೆ ಅದನ್ನು ಬದಲಾಯಿಸಬೇಕು, ನಾನೇನಾದರೂ ಮಾಡಬೇಕು ಅನ್ನೋ ಒಂದು ಕಿಚ್ಚು ಅವನಲ್ಲಿ ಯಾವಾಗಲೂ ಇರುತ್ತೆ. ಹಾಗಾಗಿ ಬೆಳಗ್ಗೆ ಹೊತ್ತು ಶಾಲೆಗೆ ಹೋಗ್ತಾನೆ, ಮತ್ತು ಸಂಜೆ ಬಂದು ಒಂದು ಪುಟ್ಟ ಟೀ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ, ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಹಾಗೆ ವೀಕೆಂಡ್ ಬಂತು ಅಥವಾ ರಜಾ ದಿನಗಳು ಬಂತು ಅಂತ ಹೇಳಿದ್ರೆ ಒಬ್ಬ ಲೋಕೋಮೋಟಿವ್ ಮೆಕ್ಯಾನಿಕ್ ಹತ್ರ ಹೋಗಿ ಆ ಮೆಕ್ಯಾನಿಕಲ್ ಸ್ಕಿಲ್ಗಳನ್ನು ಕಲ್ತ್ಕೊಳ್ತಾ ಹೋಗ್ತಾನೆ. ಎಲ್ಲರೂ ಮಲಗಿದ ನಂತರ ಅವನು ತನ್ನ ದಿನ ಆರಂಭವಾಗುತ್ತೆ. ಆ ಡಿಮ್ ಲೈಟಲ್ಲಿ ಕೂತ್ಕೊಂಡು ಕಲೀಲಿಕ್ಕೆ ಪ್ರಾರಂಭಿಸುವುದು, ಓದುವಂಥದ್ದು, ಇದನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಆದರೆ ಅವನು ಯಾವತ್ತೂ ಸ್ಟಾಪ್ ಮಾಡಲಿಲ್ಲ. ಅವನ ಜೊತೆ ಆ ಒಂದು ಕನ್ನಡಿ, ಹಾಗೆ ಅವನ ಡ್ರೀಮ್ಸ್ ಯಾವಾಗಲೂ ಇರ್ತಾಯಿತ್ತು. ಅದು ಅವನನ್ನು ಯಾವಾಗಲೂ ಹೇಳ್ತಾಯಿತ್ತು, ನೀನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಅವನ ಕಣ್ಮುಂದೆ ಯಾವಾಗಲೂ ಇರ್ತಾಯಿತ್ತು. ವಿನಯ್ ತನ್ನ ಮನೆ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿತ್ತು. ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದ. ಯಾಕೆ ಅಂತೇಳಿದ್ರೆ ಅವನ
ಪ್ರಸ್ತುತ ಸ್ಥಿತಿಯನ್ನು ಬದಲಾಯಿಸುವುದು ಅವನ ಗುರಿಯಾಗಿತ್ತು. ಹಾಗಾಗಿ ಬೆಳಗ್ಗೆ ಹೊತ್ತು ಶಾಲೆಗೆ ಹೋಗ್ತಾನೆ, ಸಂಜೆ ಹೊತ್ತು ಬಂದು ಒಂದು ಟೀ ಶಾಪ್ನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಗ್ಲಾಸ್ ತೊಳೆಯೋದು ಹಾಗೆ ಸಪ್ಲೈ ಮಾಡುವಂಥದ್ದು ಅವನ ಕೆಲಸ ಆಗಿರುತ್ತೆ. ನಂತರ ರಜೆ ದಿನಗಳು ಮತ್ತು ವೀಕೆಂಡ್ಸ್ ಬಂದಾಗ ಅವನು ಒಬ್ಬರು ಲೋಕೋಮೋಟಿವ್ ಮೆಕ್ಯಾನಿಕ್ ಹತ್ರ ಹೋಗಿ ಅಲ್ಲಿ ಸ್ಕಿಲ್ಗಳನ್ನು ಕಲ್ತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ನಂತರ ಮನೆಗೆ ಬಂದು ಸಂಜೆ ಆದಮೇಲೆ ಕೂತ್ಕೊಂಡು ಓದುವಂಥದ್ದು, ತಿಳ್ಕೊಳ್ಳುವಂಥದ್ದು ಇದನ್ನು ಮಾಡಲಿಕ್ಕೆ ಆರಂಭಿಸ್ತಾನೆ. ಅದನ್ನು ಕಂಪ್ಲೀಟ್ ಫೋಕಸ್ಡ್ ಆಗಿ ಕಲೀಲಿಕ್ಕೆ ಪ್ರಾರಂಭಿಸ್ತಾನೆ. ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ತನ್ನ ಊಟವನ್ನು ಸ್ಯಾಕ್ರಿಫೈಸ್ ಮಾಡ್ತಾನೆ, ತನ್ನ ನಿದ್ರೆಯನ್ನು ಸ್ಯಾಕ್ರಿಫೈಸ್ ಮಾಡ್ತಾನೆ, ತನ್ನ ಕಂಫರ್ಟನ್ನು ಬಿಟ್ಬಿಡ್ತಾನೆ. ಇದೆಲ್ಲ ಬಿಟ್ಟು ತನ್ನ ಗುರಿಗಳ ಹತ್ರ ಹೋಗ್ತಾ ಇರ್ತಾನೆ. ಯಾರು? ವಿನಯ್. ಆದರೆ ಯಾವತ್ತೂ ಅವನು ಗಿವ್ ಅಪ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಮುಂದೆ ತನ್ನ ಗುರುಗಳು ಕೊಟ್ಟಂಥ ಒಂದು ಕನ್ನಡಿ ಹಾಗೆ ಅವನ ಕನಸುಗಳು ಯಾವಾಗಲೂ ಅವನ ಮುಂದೆ ಇರ್ತಾಯಿತ್ತು. ಹೀಗೆ ವರ್ಷಗಳು ಕಳೀತಾ ಹೋಯಿತು. ಹಾಗೆ ಏನು ಮಾಡ್ದ ವಿನಯ್? ಒಂದು ಪುಟ್ಟದಾದ ಒಂದು ಮೊಬೈಲ್ ಬಿಸ್ನೆಸ್ಸನ್ನು ಆರಂಭಿಸ್ತಾನೆ ತನ್ನ ಹಳ್ಳಿಯಲ್ಲೇ. ಅದರಿಂದ ಹಳ್ಳಿಯವರಿಗೂ ಸಹಾಯವಾಗುತ್ತೆ, ಅವನಿಗೂ ಸಹಾಯವಾಗುತ್ತೆ. ಅದರಲ್ಲಿ ಬಂದಂಥ ಆದಾಯವನ್ನು ಅವನು ತುಂಬ ಕೇರಿಂದ ಅದನ್ನು ಸೇವ್ ಮಾಡ್ತಾ ಹೋಗ್ತಾನೆ. ಹೀಗೆ ಅವನ ಕೆಲಸಗಳು ನಡೀತಾ ಹೋಗುತ್ತೆ. ಹಾಗೆ ಸ್ವಲ್ಪ ದಿನ ಆದ ನಂತರ ವಿನಯ್ ಒಂದು ಎಲೆಕ್ಟ್ರಾನಿಕ್ ಶಾಪನ್ನು ಓಪನ್ ಮಾಡ್ತಾನೆ. ಅಲ್ಲಿ ಬರುವಂಥ ಪ್ರತಿಯೊಬ್ಬ ಕಸ್ಟಮರ್ನು ತುಂಬ ಗೌರವಯುತವಾಗಿ ಟ್ರೀಟ್ ಮಾಡ್ತಾ ಹೋಗ್ತಾನೆ. ಹಾಗೆ ಅವರಿಗೆ ಬೇಕಾದಂಥ ಸರ್ವೀಸಸ್ಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಬಂದಂಥ ಆದಾಯವನ್ನು ರೀಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ ತನ್ನ ಬಿಸ್ನೆಸ್ನಲ್ಲಿ. ಅದನ್ನು ತುಂಬ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಆಗ ಅವನ ಬಿಸ್ನೆಸ್ಸು ಬೆಳೀಲಿಕ್ಕೆ ಆರಂಭ ಆಗತ್ತೆ. ನಂತರದ ದಿನಗಳಲ್ಲಿ ಅವನದೇ ಆದಂಥ ಬ್ರ್ಯಾಂಡನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಮೊಬೈಲ್ ಆಕ್ಸೆಸರೀಸ್ ಅಂದರೆ ಮೊಬೈಲ್ ಆಕ್ಸೆಸರೀಸ್ದು ಒಂದು ಬ್ರ್ಯಾಂಡನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಈಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನು ಹೇಳ್ಕೊಂಡ ಸಂದರ್ಭದಲ್ಲಿ ಅವನನ್ನು ನೋಡಿ ನಕ್ಕಂಥ ಜನರು, ಅವನ ಕನಸುಗಳನ್ನು ನೋಡಿ ನಕ್ಕಂಥ ಜನರು ಈಗ ಅವನ ಆಫೀಸ್ನಲ್ಲಿ ಬಂದು ವೆಯ್ಟ್ ಮಾಡ್ತಿರ್ತಾರೆ ಅವನನ್ನು ಮೀಟ್ ಮಾಡಲಿಕ್ಕೆ. ಹಾಗೆ ಯಾಕೆ ಅಂತ ಹೇಳಿದ್ರೆ ಅವನ ಜೊತೆ ಕೆಲಸ ಮಾಡಲಿಕ್ಕೆ. ಆಯಿತಾ? ಸೊ ಹೀಗೆ ಅವನ ಜೀವನ ನಡೀತಾ ಇರುತ್ತೆ. ಅವ್ರ ತಾಯಿಯ ಟ್ರೀಟ್ಮೆಂಟು ಇವಾಗ ಸುಲಭವಾಗಿ ನಡೀತಾ ಇರುತ್ತೆ. ಮೆಡಿಸನ್ ತೊಗೊಳಕ್ಕೂ ಕಷ್ಟ ಆಗಿದ್ದಂಥ ಒಂದು ಕಾಲದಲ್ಲಿ ಈಗ ಅವನ ಮೆಡಿಸನ್ ಎಲ್ಲದಕ್ಕೂ ಅವನಿಗೆ ಅನುಕೂಲ ಆಗುತ್ತೆ. ಹಾಗೆ ಅವ್ರ ತಂದೆ ಹೋಗಿ ಫೀಲ್ಡಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ, ಅವರು ಮನೆಯಲ್ಲೇ ಇರ್ಬೋದು. ಇದು ವಿನಯ್ ಪರಿಸ್ಥಿತಿ ಆಗುತ್ತೆ. ಗುರೂಜಿ ವಿನಯ್ ಮನೆಗೆ ಬರ್ತಾರೆ. ವಿನಯ್ ಅವರನ್ನು ಗೌರವಪೂರ್ವಕವಾಗಿ ವೆಲ್ಕಮ್ ಮಾಡ್ಕೋತಾನೆ. ಆಗ ಗುರೂಜಿಗಳು ಅವನ್ನ ನೋಡಿ ನಗ್ತಾರೆ. ಹಾಗೆ ಅವನಿಗೆ ಹೇಳ್ತಾರೆ, ನಾವಿರುವಂಥ ಪ್ರಪಂಚದಲ್ಲಿ ಬಡ ಕುಟುಂಬದ ಯುವಕರನ್ನು ಅಥವಾ ಬಡವರನ್ನು ನೀವು ಏನೂ ಮಾಡಲಿಕ್ಕಾಗಲ್ಲ, ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳಿ ನಮ್ಮನ್ನು ಕೆಳಗೆ ಯೋಚನೆ ಮಾಡುವ ರೀತಿ ಮಾಡುವಂಥ ಜನರೇ ಹೆಚ್ಚು ಈ ಪ್ರಪಂಚದಲ್ಲಿ. ಆದರೆ ಯಾರು ಅದನ್ನು ಎದುರಿಸಿ ನಿಲ್ತಾರೋ ಅವನು ತನ್ನ ಜೀವನ ಕಥೆಯನ್ನು ಬದಲಾಯಿಸಬಹುದು ಅನ್ನೋದಕ್ಕೆ ನೀನೇ ಜೀವಂತ ಉದಾಹರಣೆ ಅಂತ ಅವನಿಗೆ ಹೇಳ್ತಾರೆ. ಯಾಕಿದು ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅವನ ಪರಿಶ್ರಮ, ಅವನ ಸ್ಯಾಕ್ರಿಫೈಸಸ್, ಕರೇಜ್, ಡಿಸಿಪ್ಲಿನ್, ಅವನಲ್ಲಿದ್ದಂಥ ಬಿಲೀಫ್, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಮತ್ತು ಗುರುಗಳು ಹೇಳಿದಂಥ ವಿಚಾರವನ್ನು ಇಂಪ್ಲಿಮೆಂಟ್ ಮಾಡಿಕೊಂಡಿದ್ದು, ಹಾಗೆ ಬಿಸ್ನೆಸ್ಸಲ್ಲಿ ಬಂದಂಥ ಆದಾಯವನ್ನು ರೀಇನ್ವೆಸ್ಟ್ ಮಾಡಿದ್ದು, ಸ್ಮಾರ್ಟ್ ಪ್ಲ್ಯಾನಿಂಗ್ ಮಾಡಿದ್ದು, ಈ ಎಲ್ಲದರಿಂದ ವಿನಯ್ಗೆ ತನ್ನದೇ ಆದಂಥ ಒಂದು
ಓನ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೌದಲ್ವಾ? ಹಾಗಿದ್ದರೆ ಇಲ್ಲಿ ಅವನಲ್ಲಿ ಇದ್ದಿದ್ದು ಏನು ಅಂತ ಹೇಳಿದ್ರೆ, ತನ್ನ ಹೃದಯದಲ್ಲಿ ಇದ್ದಂಥ ವಿಷನ್, ಆ ಒಂದು ಫೈರ್ ಅಥವಾ ಆ ಒಂದು ತುಡಿತ ಅವನನ್ನು ತನ್ನದೇ ಆದಂಥ ಸ್ವಂತ ಒಂದು ಮೊಬೈಲ್ ಆಕ್ಸೆಸರಿ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತು. ಯಾಕೆ ಈ ಕಥೆನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಎಷ್ಟೊಂದು ಬಾರಿ ಯಾತಕ್ಕೆ ನಾವು ಹಿಂದೇಟು ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ, ನನ್ನ ಹತ್ರ ಜೇಬಲ್ಲಿ ಕಾಸಿಲ್ಲ, ನಾನು ಬಡವ, ಈ ರೀತಿಯ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ನಮ್ಮ ಕನಸುಗಳಿಗೆ ನಾವೇ ಒಂದು ಫುಲ್ ಸ್ಟಾಪನ್ನು ಇಡ್ತೀವಿ. ಆದರೆ ನಾನು ಹೇಳುವಂಥದ್ದು, ಈ ಪವರ್ ಆಫ್ ಥಿಂಕಿಂಗ್ ಏನಿದೆಯಲ್ಲ, ಬಿಗ್ ಆಗಿ ಯೋಚನೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕೈಯಲ್ಲೂ. ಯಾರೂ ಹುಟ್ಟಾನೆ ಶ್ರೀಮಂತರಾಗಿ ಹುಟ್ಟೋದಿಲ್ಲ ಅಲ್ವಾ? ಆದರೆ ನಾವು ಶ್ರೀಮಂತರಾಗಿ ಬದುಕೋದು ನಮ್ಮ ಕೈಲಿರುತ್ತೆ. ಯಾವಾಗ ಅಂತೇಳಿ, ಈಗ ಹೇಗೆ ವಿನಯ್ ತಾನು ಡೆಡಿಕೇಟ್ ಮಾಡಿ ಏನೋ ಒಂದು ಸಾಧಿಸಬೇಕು ಅಂತ ಒಂದು ಛಲದಿಂದ ಮುಂದೆ ನಡೆದು ತನ್ನ ಕನಸುಗಳನ್ನು ಈಡೇರಿಸ್ಕೊಂಡು ತನ್ನ ಮನೆಯ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾನೆ, ತನ್ನ ಪರಿಸ್ಥಿತಿಯನ್ನು ಚೇಂಜ್ ಮಾಡಿಕೊಂಡು ಅದೇ ರೀತಿಯ ಆಲೋಚನೆಗಳಲ್ಲೂ ನಾವು ಮುಂದೆ ನಡೆದರೆ ಜೇಬಲ್ಲಿ ಯಾವಾಗಲೂ ದುಡ್ಡಿರಬೇಕು ಅಂತದೆ. ಎಂಪ್ಟಿ ಪಾಕೆಟ್ಸ್ ಕ್ಯಾನ್ ಆಲ್ಸೋ ಕ್ರಿಯೇಟ್ ಆ್ಯನ್ ಎಂಪೈರ್. ಆದರೆ ನೀವು ಅದಕ್ಕೆ ಸಿದ್ಧರಾಗಿರಬೇಕು. 0ಇಂದ 1 ಆಗೋದು ಕಷ್ಟ, ಆದರೆ 1 ಆದ ನಂತರ ಅದು ಮುಂದೆ ನಡೆಯೋದು ತುಂಬ ಸುಲಭ ಆಗಿರುತ್ತೆ. ಹಾಗಾಗಿ ಪವರ್ ಆಫ್ ಥಿಂಕಿಂಗ್ ಬಿಗ್ ಈ ವಿಚಾರ ನಿಮ್ಗಿಷ್ಟ ಆಗಿತ್ತು ಅಂತಂದರೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಮಾಡ್ತಾಯಿರಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಚಾರದೊಂದಿಗೆ ತಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ನಮಸ್ತೆ.